ಅಂತಿಮದ ಆರಂಭ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಕಳೆದ ಸಂಚಿಕೆಯಲ್ಲಿ ನೋಹನ ದಿವಸಗಳ ಕುರಿತಾಗಿ ನಾವು ಅನೇಕ ಕಾರ್ಯಗಳನ್ನು ಚರ್ಚೆ ಮಾಡಿದ್ವಿ. ಯಾತಕ್ಕೋಸ್ಕರವಾಗಿ ಅಂದ್ರೆ ಮತ್ತಾಯ 24ನೇ ಅಧ್ಯಾಯದಲ್ಲಿ ನೋಡುವುದಾದರೆ ದೇವರಲ್ಲಿ ಮನುಷ್ಯಕುಮಾರನು ಪ್ರತ್ಯಕ್ಷವಾಗುವುದಕ್ಕಿಂತ ಮುಂಚೆ ಯಾವ ರೀತಿಯಾದ ಕಾರ್ಯಗಳು ಈ ಭೂಮಿಯಲ್ಲಿ ನಡೆಯುತ್ತದೆ ಎಂಬುದಾಗಿ ಹೇಳುವಂತ ಸಂದರ್ಭದಲ್ಲಿ ನೋಹನ ದಿವಸಗಳನ್ನು ಯೇಸು ಸ್ವಾಮಿಯಲ್ಲಿ ಹೇಳುವವರಾಗಿದ್ರು. ಸೊ ಅದರಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಆ ನೋಹನ ದಿವಸಗಳ ಕುರಿತಾಗಿ ನೋಡುವಂತ ಸಂದರ್ಭದಲ್ಲಿ ಸಭೆಯಿಂದ ಆಚೆ ಯಾವ ಯಾವ ರೀತಿಯಲ್ಲಿ ಭೂಮಿಯು ಅನ್ಯಾಯದಿಂದ ತುಂಬಿದೆ, ಕ್ರಮ ತಪ್ಪಿದೆ ಎಂಬುದಾಗಿ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ಸಭೆಯ ಕುರಿತಾಗಿ ಆ ನೋಹನ ದಿವಸಗಳಲ್ಲಿ ನಡೆದಂತ ಕಾರ್ಯಗಳು ಸಭೆಯಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಎಂಬುದಾಗಿ ಸಭೆಯ ಕುರಿತಾಗಿ ನಾವು ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ನಾವು ಕಳೆದ ಸಂಚಿಕೆಯಲ್ಲಿ ನೋಹನ ದಿವಸಗಳ ಕುರಿತಾಗಿ ನಾವು ಕಳೆದ ಸಂಚಿಕೆಯಿಂದ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ನೀವು ಕಳೆದ ಸಂಚಿಕೆಯಲ್ಲಿ ಭೂಮಿಯಲ್ಲಿ ಮುಖ್ಯವಾಗಿ ಸೃಷ್ಟಿಯ ಕುರಿತಾಗಿ ಹಾಗೂ ಈ ದಿನಮಾನಗಳಲ್ಲಿ ಮನುಷ್ಯರು ಯಾವ ರೀತಿಯಾಗಿ ಬದಲಾಗಿದ್ದಾರೆ ಎಂಬುದಾಗಿ ಸಭೆಯನ್ನು ಹೊರತುಪಡಿಸಿ ಅನೇಕ ವಿಷಯಗಳನ್ನು ನೀವು ಡೀಟೇಲ್ ಆಗಿ ಕಳೆದ ಸಂಚಿಕೆಯಲ್ಲಿ ನೋಹನ ದಿವಸಗಳ ಕುರಿತಾಗಿ ಹೇಳಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಸಭೆಯ ಕುರಿತಾಗಿ, ಯಾಕಂದ್ರೆ ದೇವರು ಪರ್ಟಿಕ್ಯುಲರ್ ಆಗಿ ದೇವರ ಬರುವಿಕೆಯಲ್ಲಿ ರೆಡಿ ಆಗೋದ್ರ ಕುರಿತಾಗಿ ಹೇಳ್ಬೇಕಾದ್ರೆ ಸಭೆಯನ್ನು ಬೇಸ್ ಮಾಡಿ ಹೇಳ್ತಾ ಇರೋದು. ಸೊ ಹಾಗಾದ್ರೆ ಸಭೆ ಈ ಒಂದು ನೋಹನ ದಿವಸಕ್ಕೂ ಸಭೆಗೂ ಯಾವ ರೀತಿಯಾಗಿ ಲಿಂಕ್ ಆಗಿದೆ ಎಂಬುದಾಗಿ ಅದನ್ನ ಹೇಳೋದಾದ್ರೆ ಬಹಳ ಯೂಸ್ಫುಲ್ ಆಗಿರುತ್ತೆ. ಈಗ ನಾವು ಸಭೆಯಲ್ಲಿ ನಡೆಯುವಂತಹ ಕಾರ್ಯಗಳು ಹೆಂಗೆ ಅಂತ ನೋಡಿದ್ರೆ ಅದಕ್ಕೂ ನೋಹನ ಕಾಲಕ್ಕಿರುವಂತಹ ಒಂದು ರೆಫರೆನ್ಸ್ ನಾವು ಹೇಳಬೇಕು. ಯಾವ ರೀತಿ ಕ್ರಮವನ್ನ ಕೇಳು ಅಂತ ನೋಡಿದ್ವೋ ಅದೇ ರೀತಿಯಾಗಿ ಅವತ್ತಿರುವಂತಹ ಸಮಸ್ಯೆಗಳು ಅಂತ ನೀವು ನೋಡುವುದಾದರೆ 6ನೇ ಅಧ್ಯಾಯದಲ್ಲಿ ಓದುತ್ತೇವೆ, ದೇವಪುತ್ರರು ಮನುಷ್ಯ ಪುತ್ರರೊಂದಿಗೆ ಅವರ ರೀತಿ ಇದ್ರು ಅಂತ ನೋಡ್ತೀವಿ. ಮತ್ತೆ 24, 37, 38ರಲ್ಲಿ ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಈ ಮದುವೆ ಮಾಡಿಕೊಳ್ಳುತ್ತಾ ಕೊಡುತ್ತಾ ಅಂತ ಇದೆಯಲ್ಲ, ಅದರ ಗುರುತು ಏನಂತ ಕೇಳುವುದಾದರೆ ಇಲ್ಲಿ ಓದುತ್ತೇವೆ, ದೇವಪುತ್ರರು ಮನುಷ್ಯ ಪುತ್ರರೊಂದಿಗೆ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ತ್ರೀಯರನ್ನ ಅವರು ತೆಗೆದುಕೊಂಡ್ರೆ ಎಂಬುದಾಗಿ ಫಸ್ಟ್ ಪಾಯಿಂಟ್. ಈ ದೇವಪುತ್ರರು ಮನುಷ್ಯ ಪುತ್ರರೊಂದಿಗೆ ಅವರು ಕೂಡುವುದು ಎನ್ನುವಂತಹ ಕಾರ್ಯ, ಮದುವೆ ಎನ್ನುವಂಥದ್ದು ವಿಶ್ವಾಸಿಯೊಂದಿಗೆ ಅವಿಶ್ವಾಸಿ ಮಾಡಬಾರದು ಎನ್ನುವಂಥದ್ದು ನೇರವಾಗಿರುವ ಕಾನ್ಸೆಪ್ಟ್. ನಾವು ನೋಡುವುದರಲ್ಲಿ ನೇರವಾಗಿರುವಂಥ ಒಂದು ಕಾನ್ಸೆಪ್ಟ್. ಇದೊಂದು ನೇರವಾಗಿ ಸಭೆಯಲ್ಲಿ ಹೇಳ್ತೀವಿ. ಆದರೆ ಈ ಕಾಲಘಟ್ಟಗಳಲ್ಲಿ ಅದು ಅಧಿಕವಾಗಿ ಮೀರಲ್ಪಡುತ್ತದೆ. ವಿಶ್ವಾಸಿ ಅವಿಶ್ವಾಸಿಯು ಮದುವೆ ಮಾಡ್ಕೋತಾರೆ. ಸಾಮಾನ್ಯವಾಗಿ ನಾವು ನೇರವಾಗಿ ಹೇಳ್ತೀವಿ, ಏನು ಹೇಳ್ತೀವಿ ಅಂದರೆ ನಾವು ಜಾತಿ ನೋಡುವುದಿಲ್ಲ, ನಮ್ಮಲ್ಲಿ ಭಾಷೆ ನೋಡುವುದಿಲ್ಲ, ನಮ್ಮಲ್ಲಿ ಬೇರೆ ಯಾವುದು ಮೇಲು ಕೀಳುವುದಿಲ್ಲ, ನಾವೆಲ್ಲರೂ ಕ್ರಿಸ್ತನಲ್ಲಿ ಹುಟ್ಟಿದವರು. ಆದರೆ ವಿಶ್ವಾಸಿ ಅವಿಶ್ವಾಸಿ ಕಾನ್ಸೆಪ್ಟ್ ಇದೆ. ದೇವರನ್ನ ಅರಿತವರು ಅರಿಯದವರು ಎಂಬುದಾಗಿ ಇದೆ. ನೀವು ಬಂದು ಯಾವ ಭಾಷೆಯವರು ಬೇಕಾದ್ರೂ ಇರಬಹುದು, ಆದರೆ ದೇವರನ್ನ ಅರಿತಿರುವ ಒಂದೇ ಆತ್ಮವುಳ್ಳವರಾಗಿದ್ದರೆ ಸಮಸ್ಯೆ ಇಲ್ಲ. ಆದ್ರೆ ನೀವು ನೋಡುವುದಾದರೆ ಯೇಸು ಕ್ರಿಸ್ತನ ಬಳಿ 12 ಮಂದಿ ಶಿಷ್ಯರಿದ್ದಾರೆ. ಒಂದೇ ಆತ್ಮವನ್ನು ಹೊಂದಿದ ಕೂಡಲೇ ಅವರೆಲ್ಲರೂ ಒಂದೇ ದರ್ಶನದ ಒಳಗೆ ಹೋಗ್ತಾರಲ್ಲ. ಹಾಗಾದ್ರೆ ಆ ಸ್ಪಿರಿಟ್ ಬಹಳ ಇಂಪಾರ್ಟೆಂಟ್. ಈಗ ನೀವು ದೇವರನ್ನ ಅರಿಯದಿರುವ ವ್ಯಕ್ತಿಯನ್ನ ಸಭೆಯೊಳಗೆ ತರ್ತೀರಂದ್ರೆ ಏನಾಗುತ್ತೆ, ಬಹಳ ಜನ ಸಾಧಾರಣ ತಗೋತಾರೆ. ಬಹಳ ಸಭೆಗಳು ಬಂದು ರಕ್ಷಣೆ ಹೊಂದದಿರುವಂತಹ ಹುಡುಗಿನ ಬಂದರೆ ಬೆಳಗ್ಗೆ ದೀಕ್ಷಾಸ್ನಾನ ಕೊಟ್ಟು ಸಂಜೆ ಮದುವೆ ಮಾಡ್ಬಿಡ್ತಾರೆ. ಕೆಲವೊಮ್ಮೆ ತಪ್ಪಾದ ಕಾರ್ಯಗಳನ್ನು ಅವರು ಬಂದು ಸಭೆಯಲ್ಲಿ ಮಾಡಿ ಒಂದು ಮಾದರಿಯಾಗಿ ಇದ್ಬಿಡ್ತಾರೆ. ಆ ಥರ ಈ ರೀತಿ ನಡಿಬೇಕಾದ್ರೆ ಏನಾಗುತ್ತೆ ಅಂದರೆ, ಅವಿಶ್ವಾಸಿ ಒಳಗೆ ಬರೋದ್ರೆ ಏನಾಗುತ್ತೆ ಅಂದರೆ ಅದು ಸಾಧಾರಣವಾಗಿ ಇವರಿಗೆ ಅನ್ನಿಸುತ್ತದೆ. ಅಷ್ಟೇ ತಾನೇ, ಒಬ್ರು ಹೇಳಿದ ಚೆನ್ನಾಗಿ ನೆನಪಿದೆ ನನಗೆ, ನಾವೆಷ್ಟು ಮಂದಿನ ದೇವರಲ್ಲಿ ನಡೆಸಿದ್ದೇವೆ, ಈ ಒಬ್ಬ ವ್ಯಕ್ತಿಯ ನಡೆಸೋಕ್ಕಾಗಲ್ವಾ ಎಂಬುದಾಗಿ ಹೇಳಿದ್ರು. ನಡೆಸೋಕ್ಕಾಗಲಿಲ್ಲ ಅವರಿಂದ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾನು ದೇವರಿಗೋಸ್ಕರವಾಗಿ ಸೇವೆ ಮಾಡಿ ಒಬ್ಬರನ್ನ ದೇವರಲ್ಲಿ ನಡೆಸುವುದು ಎನ್ನುವುದು ಬೇರೆ. ನಾನು ಒಂದೇ ಶರೀರವಾಗಿ ಮಾರ್ಪಡ್ತೇನೆ ಮದುವೆಯಲ್ಲಿ. ಈಗ ನನ್ನ ಶರೀರದಲ್ಲಿ ನನ್ನ ಆತ್ಮದಲ್ಲಿ ಅವರು ಬೆರೆಯುವಾಗ ಕನ್ಫರ್ಮ್ ಆಗಿ ಹಳೆಯ ಬುದ್ಧಲ್ಲಿ ಹೊಸ ದ್ರಾಕ್ಷಿ ರಸ ಸೇರಲ್ಲ, ಹಳೆ ಬಟ್ಟೆಯಲ್ಲಿ ಹೊಸ ಬಟ್ಟೆನ ತಾಪೆ ಹಚ್ಚೋಕ್ಕಾಗಲ್ಲ. ಹಂಗೆ ಸೇರಿಸಿದ್ರೆ ಅರ್ಧೋಗುತ್ತೆ. ದೇವ್ರು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾದ್ರೆ ಈ ಒಂದು ನಿಯಮ ಲೋಕ ರೀತಿಯಾಗಿ ಒಂದಾಗಿ ಸೇರಕ್ಕಾಗಲ್ಲ. ಇಲ್ಲಿ ಬಂದು ರಕ್ಷಣೆ ಎನ್ನುವಂಥ ಕಾನ್ಸೆಪ್ಟೇ ಇಲ್ಲ. ಅದನ್ನ ದಾಟಿ ಈ ರೀತಿ ಒಬ್ಬರಿಗೆ ಸುವಾರ್ತೆ ಹೇಳಕ್ ಹೋಗ್ತೀರಾ, ಆ ಸುವಾರ್ತೆಯನ್ನು ಅವ್ರು ಕೇಳ್ತಾರೆ, ಕೇಳಲ್ಲ, ಅದು ನಿಮ್ಮನ್ನು ಬಾಧಿಸುವುದಿಲ್ಲ. ನಿಮಗೆ ಹೇಳಬೇಕಾಗಿರುವ ಕೆಲಸ ಮಾತ್ರ ದೇವರು ಹೇಳಿದ್ದಾರೆ. ಅವ್ರ ರಕ್ಷಣೆ ಹೊಂದುವುದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ, ಭಾರ ಪಡ್ತೀವಿ, ಅದೆಲ್ಲ ಇದೆ. ಒಂದು ವೇಳೆ ರಕ್ಷಣೆ ಹೊಂದಲಿಲ್ಲ, ದೇವರನ್ನ ಸ್ವೀಕರಿಸ್ತಿಲ್ಲ, ಅದು ನಿಮ್ಮನ್ನ ಏನ್ ಮಾಡಲ್ಲ, ನಿಮ್ಮ ಪರ್ಸನಲ್ ಲೈಫ್ನ ಅದು ಬಾಧಿಸಲ್ಲ, ನಿಮ್ಮ ಲೈಫಲ್ಲಿ ಅದು ಒಳಗೆ ಬರಲ್ಲ. ಆದ್ರೆ ನಾನ್ ಬಿಲಿವರ್ನ ಒಳಗೆ ತರುವುದಾದರೆ ಅವ್ರ ರಕ್ಷಣೆ ಹೊಂದದಿರುವವರು, ಈಗ ಅವರ ಸ್ಪಿರಿಟ್ ನಿಮ್ಮೊಂದಿಗೆ, ನಿಮ್ಮ ಬಾಡಿ ಸ್ಪಿರಿಟ್ ಎಲ್ಲ ಒಂದಾಗಿ ಸೇರಿದೆ, ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ನಿಮ್ಮ ಲೈಫನ್ನು ಅದು ಬಾಧಿಸುತ್ತೆ ಇಲ್ವಾ? ಅದಕ್ಕೆ ದೇವರ ಸ್ಥಳದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಆ ಸ್ಥಳದಲ್ಲಿ ದೇವರು ನನ್ನ ಆತ್ಮ ಮನುಷ್ಯನೊಂದಿಗೆ ಹೋರಾಡುವುದಿಲ್ಲ ಹಂಗೆ ಹೇಳ್ತಾರೆ. ಯಾಕೆಂದ್ರೆ ದೇವರಾತ್ಮನ ಹೊಂದಿರುವವನು ದೇವರಾತ್ಮನ ಹೊಂದಿರುವವರು ಒಂದಾಗಿ ಸೇರ್ಬೇಕಾದ್ರೆ ಏರ್ಪಡುವಂತಹ ಪರಿಣಾಮ ಸಭೆಯಲ್ಲಿ ಬಹಳ ದೊಡ್ಡ ವಿಷಯ ಮಾರ್ಪಡುತ್ತೆ. ಇವಾಗ ಹೇಳಿ ನಿಮ್ಗೆ ಅರ್ಥ ಆಗ್ತಿದ್ಯಾ? ಈಗ ಮೋವಾಬ್ ಸ್ತ್ರೀಯರು ಒಳಗೆ ಬಂದರು ಅಂತ ಹೇಳಿದ್ರೆ ಇವ್ರು ಹೆಚ್ಚು ಕಡಿಮೆ 6 ಲಕ್ಷ ಪುರುಷರು, ಅವ್ರು ಹೆಚ್ಚು ಕಡಿಮೆ ಒಂದು 10 ಸ್ತ್ರೀ ಒಳಗೆ ಬಂದಿರ್ಬೋದು. ಅದ್ರಲ್ಲಿ ಏನು ನಡೆದೋಯ್ತು ಅಲ್ಲಿ? ಸಾಲಮೋನ್ ಬಹಳ ದೊಡ್ಡ ಜ್ಞಾನಿ, ಇಸ್ರೇಲ್ ರಾಜ, ಸ್ವಲ್ಪ ಮಂದಿನ ಮದುವೆ ಆಗ್ತಾನೆ, ಅದು ಒಳಗೆ ಬರ್ತಾರೆ. ಅವರು ರಾಜ್ಯಭಾರ ಹುಟ್ಟೋಯ್ತಲ್ಲ. ಆಗ ಯೋಚನೆ ಮಾಡಿ ನೋಡಿ, ಈ ಒಂದು ಸತ್ತಂತಹ ನೊಣ ಗಂಧಿಕನ ತೈಲವನ್ನ ನಾರುವಂತೆ ಮಾಡುತ್ತದೆ. ಇದುವೇ ಇವತ್ತು ನಡೆಯುತ್ತಿರುವಂತದ್ದು. ಸಭೆ ಈ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಇವರು ಸಾಧಾರಣವಾಗಿ ಅನ್ಕೋತಾ ಇದ್ದಾರೆ ಇವತ್ತು
ಈ ಅವಿಶ್ವಾಸಿ ವಿಶ್ವಾಸಿಯೊಂದಿಗೆ ಸೇರುವುದು ಸಾಧಾರಣ ಅನ್ಕೊಂಡಿದ್ದಾರೆ. ಅದರ ಪರಿಣಾಮವೇ ಈಗ ಸಭೆ ಏನಾಗುತ್ತೆ ಎಂಬುದಾಗಿ ಕೇಳುವುದಾದರೆ, ಯಾವ ರೀತಿ ಇಸ್ರಾಯೇಲ್ ಪಾಳೆಯದ ಒಳಗೆ ಮೋವಾಬ್ ಸ್ತ್ರೀಯರು ಬಂದರೋ, ಯಾವ ರೀತಿ ಸೊಲೊಮನ್ ರಾಜ್ಯದ ಒಳಗೆ ಸ್ತ್ರೀಯರು ಒಳಗೆ ತೆರಲ್ಪಟ್ಟರೋ, ಅದೇನಾಗುತ್ತೆ ಅಂತ ನೋಡುವುದಾದರೆ ಆ ರಾಜ್ಯಭಾರವನ್ನ ಕ್ಲೋಸ್ ಮಾಡುವ ಹಾಗೆ ಸಭೆಯನ್ನೇ ಕ್ಲೋಸ್ ಮಾಡುತ್ತೆ. ಇವರು ಅದಕ್ಕೆ ಒಪ್ಪಿಕೊಳ್ಳುತ್ತಾರಾ, ಕರ್ಕೊಂಬರ್ತಾರಾ? ಈಗ ಅವರ ಸಂಪ್ರದಾಯ ಅಥವಾ ಕರ್ತವ್ಯಕ್ಕಾಗಿ ಒಂದಿಷ್ಟು ಸ್ಥಳ ಕೊಟ್ಟಾಯ್ತು ಇಲ್ವಾ? ಆಗ ಆಟೋಮೆಟಿಕ್ ಆಗಿ ಇವರು ದೇವರ ಯೋಜನೆ ಬಿಟ್ಟು ದೂರ ಬಂದರು. ಯಾರು ಕೊಟ್ಟವರು ದೂರ ಆದರು. ಅಷ್ಟೇ ಕತೆ ಮುಗಿದೋಯ್ತಾ? ಎರಡನೇದಾಗಿ, ಕೆಲವೊಂದು ಸಭೆಗಳಲ್ಲಿ ಮದುವೆ ಬಂದು ವಿವಾಹ ಘನವುಳ್ಳದಾಗಿದೆ. ಈಗ ಸಭೆಯಲ್ಲಿ ಮದುವೆ ಹೆಂಗ್ ನಡೆಯುತ್ತೆ ಅಂತ ನೋಡುವುದಾದರೆ, ನಾನು ಹೇಳುವುದು ಹೊರಗಿರುವ ಸಭೆಗಳಲ್ಲಿ ನೀವು ನೋಡುವುದಾದರೆ ಮುಂಚಿತವಾಗಿಯೇ ಲಿವಿಂಗ್ ಟುಗೆದರ್ ನಡೆಯುತ್ತೆ. ಹೌದು. ಇಲ್ಲಿ ಬಂದು ಅವ್ರು ಏನ್ ಮಾಡ್ತಾರೆ, ಮದುವೆ ಮಾಡಿಕೊಡುತ್ತಾರೆ, ಮಗುವಿನ ಸಮೇತ ಬಂದು ಮದುವೆ ಮಾಡ್ಕೊತಾರೆ. ಸಭೆ ಅಕ್ಸೆಪ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ ಇದನ್ನ, ಇಲ್ವಾ? ಎರಡು ವಿಶ್ವಾಸಿ ಬಂದು ಮದುವೆ ಆಗ್ತಿರೋದೇ ಬೇರೆ ವಿಷಯ. ಅದು ಲಿವಿಂಗ್ ಟುಗೆದರ್ ನಾಟ್ ಅಲೌಡ್. ವಿಶ್ವಾಸಿ ಆಗಿದ್ರು ನಾಟ್ ಅಲೌಡ್ ಅಂತ ಇಟ್ಕೊಳ್ಳಿ. ಆದರೆ ಇಲ್ಲಿ ಏನ್ ನಡೀತಾ ಇದೆ ಎಲ್ಲವೂ ಅಂತ ನೋಡುವುದಾದರೆ, ಆಲ್ಮೋಸ್ಟ್ ಸಭೆಯಾದದ್ದು ಆ ಉಣ್ಣುತ್ತ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಕೊಡುತ್ತಾ ದೇವರ ಆತ್ಮವನ್ನು ದುಃಖ ಮಾಡುವಂತ ವಿಷಯ ಸಭೆಗಳ ಒಳಗೆ ಅಧಿಕವಾಗಿದೆ. ಇದು ಒಂದು ಕಡೆ ಇದೆ. ಮತ್ತೊಂದು ಕಡೆ ಇದೇ ಮದುವೆ ಕಾರ್ಯವನ್ನು ಹೇಳ್ತಾ ಇದ್ದೀನಿ. ಮದುವೆ ಆದಂತಹ ಎಷ್ಟೋ ಮಂದಿ ಇಲ್ಲಿ ದೇವರಲ್ಲಿ ಭಯಪಟ್ಟವರಾಗಿದ್ದಾರೆ. ಈ ಯಾವ ಕಾಲದಲ್ಲಿ ಇಲ್ಲದಿರುವ ಈ ಕಾಲದಲ್ಲಿ ಸಭೆಗಳಲ್ಲಿ ಡಿವೋರ್ಸ್ ಅಧಿಕವಾಗ್ತಾ ಇದೆ. ಹೌದು ಅಲ್ವಾ? ನಾನು ಹೇಳುತ್ತಿರುವುದು ಸೇವಕರ ಕುಟುಂಬದಲ್ಲಿ ಆರಂಭಿಸಿ ಕಡೆ ವಿಶ್ವಾಸಿಯ ಕುಟುಂಬದವರೆಗೂ ಬಹಳ ಕುಟುಂಬಗಳಲ್ಲಿ ಡಿವೋರ್ಸ್. ಇವತ್ತು ಡಿವೋರ್ಸ್ ತಪ್ಪು ಎನ್ನುವಂತ ಕಾನ್ಸೆಪ್ಟ್ ಇವ್ರಿಗೆ ಗೊತ್ತಾಯ್ತಲ್ವಾ? ಹೌದು. ಇವ್ರೇನ್ ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡಿ ಮದುವೆ ಆದ್ವಿ. ನಾನು ಹೇಳ್ತೀನಿ, ಪ್ರಾರ್ಥನೆ ಮಾಡಿ ಮದುವೆ ಮಾಡಿದ್ರೆ ದೇವರ ಬಳಿ ಕೇಳಿ ಪ್ರಾರ್ಥನೆ ಮಾಡಿದ್ರ? ಪ್ರಾರ್ಥನೆ ಮಾಡುವುದು ಬೇರೆ, ಕೇಳುವುದು ಎನ್ನುವುದು ಬೇರೆ. ಇವಾಗ ಪ್ರಾರ್ಥನೆ ಮಾಡುವುದು ಎನ್ನುವುದು ಎರಡು ಕಾನ್ಸೆಪ್ಟ್ ಇದೆ. ಒಂದು ತಿಳಿಸುವಂಥದ್ದು, ಮತ್ತೊಂದು ಉತ್ತರವನ್ನು ಪಡೆಯುವಂಥದ್ದು. ಇವರು ಪ್ರಾರ್ಥನೆಯಲ್ಲಿ ತಿಳಿಸುತ್ತಾರಷ್ಟೇ. ಆಮೇಲೆ ಪ್ರಾರ್ಥನೆ ಮುಗಿದ ಮೇಲೆ ಇವರೇ ಆಮೇಲೆ ಎಂಬುದಾಗಿ ಹೇಳ್ಬಿಡ್ತಾರೆ. ಅವ್ರೇನ್ ಹೇಳಿದ್ರು ಎನ್ನುವುದನ್ನ ಕೇಳೋದೇ ಇಲ್ಲ, ದೇವರ ಚಿತ್ತನ. ಯಾಕಂದ್ರೆ ಅವ್ರು ಪರಿಪೂರ್ಣವಾಗಿ ಎಲ್ಲಿ ಫಿಕ್ಸ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಆ ವಿದ್ಯಾಭ್ಯಾಸ, ಕೆಲಸ, ಹೊರದೇಶ, ಹುಡುಗಿ ಚೆನ್ನಾಗಿ ಶ್ರೀಮಂತ ಹುಡುಗಿ ಆಗಿರ್ಬೇಕು, ಕೈ ತುಂಬ ಸಂಪಾದನೆ ಇದೆ, ಹುಡುಗ ಸಂಪಾದನೆ ಮಾಡ್ತೀನಿ, ಸ್ವಂತ ಮನೆ, ಇದೆಲ್ಲ ನೋಡಿದ ಕೂಡಲೇ ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಅಷ್ಟೇ. ಅದು ದೇವರ ಚಿತ್ತವ ಎನ್ನುವ ಕಾನ್ಸೆಪ್ಟ್ ಅವ್ರಿಗೆ ಇಲ್ವೇ ಇಲ್ಲ. ಇಲ್ಲಿ ಕ್ರೈಟೀರಿಯಾ ಏನಂದ್ರೆ ಅವರು ಆಚೆಗಡೆ ಫಿಸಿಕಲ್ ಆಗಿ ಅವ್ರು ಎಷ್ಟರ ಮಟ್ಟಿಗೆ ಚೆನ್ನಾಗಿದ್ದಾರೆ, ಅವ್ರ ಎಜುಕೇಶನ್, ಅವ್ರ ಬ್ಯಾಕ್ ಗ್ರೌಂಡ್, ಫಿನಾನ್ಷಿಯಲ್ ಸ್ಟೇಟಸ್ ಇದನ್ನೇ ನೋಡಿನೇ ಯೂಶಲಿ ಎಲ್ಲರೂ ಪ್ರಪೋಸಲ್ ಅನ್ನ ಅಕ್ಸೆಪ್ಟ್ ಮಾಡೋದು. ಈಗ ಸೈನ್ಸ್ ಮತ್ತೆ ಸ್ಪಿರಿಚುವಲ್ ಸೈನ್ಸ್ ಅಂತ ಪ್ರೋಗ್ರಾಮ್ ಮಾಡಿದ್ವಿ. ಬ್ರದರ್ ರೂಬನ್ ಅದರಲ್ಲಿ ಇದ್ದಾರೆ. ಅವರು ಬಂದು ಏನ್ ಮಾಡಿದ್ರು ಅಂದ್ರೆ, ಒಂದು ಯೂತ್ ಮೀಟ್ ನಲ್ಲಿ ಈ ವಿಷಯವನ್ನು ಮಾತಾಡಿದ್ರೆ, ಅವರು ಹೇಳಿದ್ರೆ, ಯೂತ್ ಮೀಟ್ ಅಲ್ಲಿ ಹೋಗಿ ಅವರು ನಿಮ್ಮ ಜೀವನ ಸಂಗಾತಿಯನ್ನ ಆರಿಸುವುದಕ್ಕೆ ನಿಮಗೇನೆಲ್ಲ ಮುಖ್ಯವಾಗಿ ನೋಡ್ತೀರಾ ಎಂಬುದಾಗಿ ಅವರು ಒಂದು 7 ಪಾಯಿಂಟ್ ಬರೆಯಕ್ಕೆ ಹೇಳಿದ್ದಾರೆ. 7 ಪಾಯಿಂಟ್ ಅಲ್ಲಿ ಸ್ಪಿರಿಚುಯಾಲಿಟಿ ಇಲ್ಲ. ಆ ಮೊದಲ 7 ಪಾಯಿಂಟ್ ಬರೆಯಕ್ಕೆ ಹೇಳಿದ್ರಲ್ಲ, ಅದರಲ್ಲಿ ಸ್ಪಿರಿಚುಯಾಲಿಟಿನೇ ಇಲ್ಲ. ಮೊದಲನೆಯದು ವಿದ್ಯಾಭ್ಯಾಸ ಇದೆ, ಸೌಂದರ್ಯ ಇದೆ, ಸಂಪಾದನೆ ಇದೆ, ಆ ಕುಟುಂಬ ಇದೆ, ಒಳ್ಳೆಯ ಗುಣವಿದೆ, ಇವೆಲ್ಲ ಇದೆ ವಿನಃ ಆ ಸ್ಥಳದಲ್ಲಿ ಸ್ಪಿರಿಚುವಲ್ ವಿಷಯ ಇಲ್ಲ. ಆಮೇಲೆ ಇವರು ಹೇಳಿದ್ದಾರೆ, ನೀವು ಸ್ಪಿರಿಚುಯಾಲಿಟಿ ಬರೀರಿ ಎಂಬುದಾಗಿ ಹೇಳ್ಬೇಕಾದ್ರೆ 8ನೇ ಸ್ಥಳದಲ್ಲಿ ಸ್ಪಿರಿಚುಯಾಲಿಟಿ. ಇದುವೇ ಇವತ್ತು ಈ ಒಂದು ತಪ್ಪನ್ನ ಎತ್ತವರು ಮಾಡುತ್ತಾರೆ, ಮಕ್ಕಳು ಮಾಡ್ತಾರೆ. ಎತ್ತವರು ಕೂಡ ಸ್ಪಿರಿಚುವಲ್ ಲೆವೆಲ್ ನೋಡೋದಿಲ್ಲ, ಲೋಕಲ್ ಲೆವೆಲ್ ನೋಡ್ತಾರೆ. ಲೋಕಲ್ ಲೆವೆಲ್ನಲ್ಲಿ ಅವರು ಸ್ವಲ್ಪ ಕಡಿಮೆ ಆಗಿರಲಿ, ಆ ಹುಡುಗಿ ಕಡಿಮೆ ಆಗಿರಲಿ, ಸ್ವಲ್ಪ ಕಡಿಮೆ ಆಗಿ ಓದಿರಲಿ, ಏನು ತಪ್ಪಿಲ್ಲ. ಆ ಹುಡುಗ ಕಡಿಮೆ ಓದಿದಾಗೆ ಇರಲಿ. ಲೋಕದ ಲೆವೆಲಲ್ಲಿ ಅವರು ಬಂದು ಕಡಿಮೆ ಸಂಪಾದನೆ ಮಾಡಲಿ, ಆದರೆ ದೇವರಲ್ಲಿ ಇದ್ದಾರಾ? ನಾನು ಕೇಳ್ತಿರೋದು, ನೀವು ಯಾವುದ್ರಲ್ಲಿ ಕೊರತೆ ಇದ್ರೂ ಪರವಾಗಿಲ್ಲ, ದೇವರಲ್ಲಿದ್ದರೂ ದೇವರು ಪೂರ್ಣವಾಗಿಸಲು ಶಕ್ತನು. ನೀವು ಎಲ್ಲದರಲ್ಲಿ ಪರಿಪೂರ್ಣವಾಗಿದ್ದು ದೇವರಲ್ಲಿ ಇಲ್ಲ ಅಂದ್ರೆ ಎಲ್ಲ ಪರಿಪೂರ್ಣತೆ ಒಂದೇನೋ ಕೊರತೆ ಆಗುತ್ತೆ. ಅದುವೇ ಇವತ್ತು ಸತ್ಯ. ಇವತ್ತು ಎಷ್ಟು ಜನ ಮದುವೆ ಮಾಡಿ ದರ್ಶನದಲ್ಲಿ ತನ್ನ ಹೆಂಡತಿಯೊಂದಿಗೆ ಗಂಡನಿಗೆ ಓಡುವರಿದ್ದಾರೆ. ಒಂದು ಹೆಂಡತಿಯನ್ನು ಬಿಟ್ಟು ದರ್ಶನದಲ್ಲಿ ಓಡ್ತಾರೆ, ಇಲ್ಲಾಂದ್ರೆ ದರ್ಶನವನ್ನು ಬಿಟ್ಟು ಹೆಂಡತಿಯೊಂದಿಗೆ ಓಡ್ತಾರೆ. ಎಷ್ಟು ಮಂದಿ ಅಕ್ವಿಲಾ ಪ್ರಿಸ್ಕಿಲ್ಲ ಪೌಲ್ ತನ್ನ ಮನೆಗೆ ಬರಬೇಕಾದ್ರೆ ಸ್ವೀಕರಿಸ್ಕೋತಾರೆ. 1.5 ವರ್ಷ ಅವ್ರ ಜೊತೆ ಇದ್ದು ಅವರು ಓದ್ತಾರೆ. ಅವರೊಂದಿಗೆ ಮತ್ತೆ ಎಫೆಸಗೆ ಅವರು ಟ್ರಾವೆಲ್ ಮಾಡ್ತಾರೆ. ಮತ್ತೆ ಅಲ್ಲಿಂದ ಅವರು ಬಿಟ್ಬಿಡ್ತಾರೆ ಅವ್ರನ್ನ. ಅಲ್ಲಿದ್ದಾರೆ ಅವರಲ್ಲೇ. ಅಲ್ಲಿದ್ದು ಅಪೋಲೋ ಬರ್ತಾರೆ. ಅಪೋಲೋಗೆ ಅವರು ಪ್ರಸಂಗ ಮಾಡ್ತಾರೆ, ಬೋಧಿಸ್ತಾರೆ. ಅನಂತರ ಅವ್ರ ಮೇಲೆ ಸಭೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೊಂದು ವಿಷಯ ನಡೆಯುತ್ತೆ ನೋಡಿ ಅಲ್ಲಿ. ಇವತ್ತು ಈ ಒಂದು ಸ್ಪಿರಿಟ್ ಒಂದಿಗೆ ಎಷ್ಟು ಮಂದಿ ಓಡ್ತಾ ಇದ್ದಾರೆ ಅಂತ ನೋಡಿ. ಒಂದು ಸೆಲೆಕ್ಟ್ ಮಾಡ್ಬೇಕಾದ್ರೆ ರಾಂಗ್ ಸೆಲೆಕ್ಷನ್ ಇಲ್ವಾ, ಸೆಲೆಕ್ಟ್ ಮಾಡಿ ಚಿತ್ತಲ್ಲಿ ಬರ್ತಾರಾ ಇಲ್ವಾ ಎನ್ನುವುದು 2 ಬಿಲಿವರ್ ಒಳಗೆ ನೋಡೋದಿಲ್ಲ, ಮೇಲು ಕೀಳು. 3ನೇದು ಡಿವೋರ್ಸ್. ಇವತ್ತು ಇದುವೇ ಅಧಿಕವಾಗಿದೆ. ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಕೊಡುತ್ತಾ ಇವತ್ತು ಸಭೆ ಬಂದು ತಾರುಮಾರಾಗಿದೆ. ಅಂದ್ರೆ ಒಬ್ಬರೇ ಪಾಸ್ಟರ್ ಇಬ್ಬರಿಗೆ 3 ಮದುವೆ ಮಾಡಿಟ್ಟಿದ್ದಾರೆ.
ಏನಂದ್ರೆ ಫಸ್ಟ್ ಇಬ್ಬರಿಗೆ ಮದುವೆ ಮಾಡಿದ್ದಾರೆ, ಹ್ಮ್. ಅನಂತರ ಇಬ್ರು ಡಿವೋರ್ಸ್ ಆದ್ರು, ಅದೇ ಸಭೆಗೆ ಸೇರಿದ್ರು ಡಿವೋರ್ಸ್ ಆದ್ರು, ಇಬ್ಬರು ಪ್ರತ್ಯೇಕವಾಗಿ ಸಭೆಗೆ ಬರ್ತಾರೆ. ಹ್ಮ್. ಈಗ ಈ ಹುಡುಗ ಕೇಳ್ತಾನೆ, ನಾನು ಒಂಟಿಗನಾಗಿ ಇರೋಕ್ಕಾಗಿಲ್ಲ, ಮದುವೆ ಮಾಡಿ ಅಂತ ಕೇಳಿದ್ದಾನೆ. ಮತ್ತೊಬ್ಬ ಹುಡುಗಿ ನೋಡಿ ಅದೇ ಸಭೆಯಲ್ಲಿ ಮದುವೆ ಮಾಡಿದ್ದಾರೆ. ಹ್ಮ್. ಇವಾಗ ಮುಂಚೆ ಡಿವೋರ್ಸ್ ಆಗಿರೋ ಹುಡುಗಿ ಇದೆಯಲ್ಲ, ಅದು ಬಂದು ಕೇಳ್ತಾ ಇದೆ, ನನಗೆ ಮದುವೆ ಮಾಡಿಡಿ, ಅವನಿಗೆ ಮಾಡಿಟ್ಟಿದ್ರಲ್ಲ ಅಂತ. ಈಗ ಆ ಹುಡುಗಿ ಹುಡುಗನ್ ನೋಡಿ ಮದುವೆ ಮಾಡ್ತಾರೆ. ನೋಡಿದ್ರೆ ಇಬ್ಬರಿಗೆ 3 ಮದುವೆ ಒಂದೇ ಸಭೆಯಲ್ಲಿ ನಡೆದಿದೆ. ಇವತ್ತು ಇದುವೇ ಸಭೆಯಲ್ಲಿರುವಂಥ ಕ್ರಮವಿಲ್ಲದ ಕಾರ್ಯ. ಯಾವ ರೀತಿ ಸಭೆ ದೇವರನ್ನ ನೋಡಕ್ ಸಾಧ್ಯ? ಇಲ್ಲೆಲ್ಲಿ ದೇವರ ಹತ್ರ ಮಾತಾಡ್ತಾರೆ. ಸಭೆಯಲ್ಲಿ ಏನ್ ಬೇಕಾದ್ರೂ ಕಡಿಮೆ ಇರ್ಬೋದು, ದೇವರ ಪ್ರಸನ್ನತೆ ಕಡಿಮೆ ಇರಬಾರ್ದು. ಹ್ಮ್. ಇದು ಬಂದು ಉಣ್ಣುತ್ತಾ ಕುಡಿಯುತ್ತಾ ಮಾತ್ರ, ಸಾರಿ, ಮದುವೆ ಮಾಡಿ ಕೊಡುತ್ತಾ ಕೊಳ್ಳುತ್ತಾ ಮಾತ್ರ. ಉಣ್ಣುವುದು ಕುಡಿಯುವುದು ಎನ್ನುವುದು ಬೇರೆ ಇದೆ. ಉಣ್ಣುವುದು ಕುಡಿಯುವುದು ಎನ್ನುವುದು ರೊಟ್ಟಿ ದ್ರಾಕ್ಷರಸವನ್ನು ಸೂಚಿಸುತ್ತದೆ. ಹ್ಮ್. ಅಪಾತ್ರವಾಗಿ ಕರ್ತನ ಭೋಜನ ಮಾಡಬಾರ್ದು ಅಂತ ಇದೆ. ಹ್ಮ್. ಎಷ್ಟು ಸಭೆ ಕರೆಕ್ಟ್ ಕಮ್ಯುನಿಯನ್ ತಗೋತಾರೆ ಅಂತ ಅನ್ಕೊಂಡಿದ್ದೀರಾ? ಅಂದರೆ ನಿಮ್ಮಿಂದ ಒಂದು ಲಿಮಿಟ್ ವರೆಗೂ ಬರೋಣ ಕೂರಿಸಿ ಕರೆಕ್ಟಾಗಿ ಊಟ ಕೊಡಕ್ಕೆ ಸಾಧ್ಯ. ಹ್ಮ್. 1,00,000 ಮಂದಿ ಬಂದರೆ ನಿಮ್ಗೆ ಊಟ ಹಾಕಕ್ಕೆ ಸಾಧ್ಯನಾ? ಇಲ್ಲ. ನೀವೇನು ಮಾಡ್ತೀರಾ ಅಂದರೆ ಅದರ ನಂತರ ಬೇರೆ ಯಾರಿಗಾದ್ರೂ ಒಪ್ಪಿಸ್ಕೊಡ್ತೀರಾ? ಹೌದು. ಕ್ಯಾಟ್ರಿಂಗ್ ಹತ್ರ ಒಪ್ಪಿಸ್ಕೊಡ್ತೀರಾ, ಅಥವಾ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಒಪ್ಪಿಸ್ಕೊಡ್ತೀರಾ? ಹ್ಮ್. ಸರಿನಾ? ಹೌದು. ಈ 1,00,000 ಮಂದಿ ನಮಗೆ ಗೊತ್ತೇ ಇರಲ್ಲ. ಹೌದು. ನಿಮಗೊಂದು ಲೆಕ್ಕ ಮಾತ್ರ ಇರುತ್ತಷ್ಟೇ. ಹ್ಮ್. 1,00,000 ಮಂದಿ ಮದುವೆಗೆ ಬಂದಿದ್ರು ಅಂತ. 1,00,000 ಎಲೆ ಹಾಕಿದ್ವಿ. ಊಟ ಮಾಡೋ ತೃಪ್ತಿಯಾಗಿ ಊಟ ಮಾಡಿದ್ರು. ಅದರಲ್ಲಿ ಯಾರು ಏನು ತಿಂದರು, ಯಾರು ಕೇಸರಿ ಬಾತ್ ತಿಂದರು, ಯಾರು ಚಿಕನ್ ಊಟ ಮಾಡಲಿಲ್ಲ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಇದೇ ಸ್ಥಿತಿ ಇವತ್ತು ಸಭೆಯಲ್ಲಿ. ಹ್ಮ್. ಚರ್ಚ್ ಇವತ್ತು ಮದುವೆಯಲ್ಲಿ ಪಂಕ್ತಿಯಲ್ಲಿ ಬಡಿಸಿದ ಹಾಗೆ ಕಮ್ಯುನಿಯನ್ನ ಬಡಿಸ್ತಾ ಇದ್ದಾರೆ. ಹ್ಮ್. ಇವತ್ತು 10,000, 20,000, 30,000 ಮಂದಿ ಎಲ್ಲರಿಗೂ ಕಮ್ಯುನಿಯನ್ ಕೊಡುವುದು. ಅವನನ್ನು ತಗೊಂಡೋಗಿ ಯಾರಿಗೆ ಕೊಡ್ತಾನೆ, ಯಾರಿಗೆ ಕೊಡ್ತಾ ಇಲ್ಲ, ಏನು ಗೊತ್ತಾಗ್ತಿಲ್ಲ. ತೆಗೆದುಕೊಳ್ಳೋ ಕ್ರೈಟೀರಿಯಾ ಇಲ್ಲ ಅಲ್ಲಿ. ಇವರಿಗೆ ತಿಳಿದ ಮಟ್ಟಿಗೆ ಕಮ್ಯುನಿಯನ್ ಎನ್ನುವುದು ಒಂದು ಚರ್ಚಲ್ಲಿ ನಡೆಯುವಂತಹ, ತಿಂಗಳಿಗೊಮ್ಮೆ ನಡೆಯುವಂತಹ ಒಂದು ಸಂಪ್ರದಾಯ. ಓಕೆ, ರೈಟ್, ಫೈನ್. ಅದನ್ನು ಮೊದಲ ಭಾನುವಾರ ನಡೆಸಿ ಮುಗಿಸ್ಬಿಡ್ಬೇಕು. ಹ್ಮ್. ಯಾರು ತೆಗೆದ್ರೆ ತೆಗಲಿಲ್ಲ ಅಂದ್ರೆ ಏನು? ಹಾಗಾದರೆ ಆ ಸಭೆಯಲ್ಲಿ ಹೇಗೆ ದೇವರಿರ್ತಾರೆ? ತನ್ನನ್ನು ತಾನು ವಿಚಾರಿಸಿಕೊಳ್ಳದೆ ತಿಂದು ಕುಡಿಯುವವನು ವ್ಯಾಧಿಯಸ್ಥರಾಗಿಯೂ ಕೆಲವೊಬ್ಬರು ಸತ್ತು ಹೋಗಿದ್ದಾರೆ. ಹಿಂಗೆ ಇದೆ ಅಲ್ವಾ? ಆಗ ನಮ್ಮ ಸಭೆಯಲ್ಲಿ ಎಷ್ಟು ಜನ ವ್ಯಾಧಿ ಉಳ್ಳವರಾಗಿದ್ದಾರೆ ಸ್ಪಿರಿಚುವಲ್ ವ್ಯಾಧಿಯಿಂದ? ನೀವು ಸಭೆಯನ್ನು ಏನಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ? ಎಣಿಕೆ ಇಟ್ಟು ಕ್ಯಾಲ್ಕುಲೇಟ್ ಮಾಡ್ತೀರಾ? ಸಭೆ ಏನಿಟ್ಟು ಲೆಕ್ಕ ಹಾಕ್ತಿದ್ದೀರಾ? ದೊಡ್ಡ ಕಟ್ಟಡಗಳನ್ನಿಟ್ಟು ಲೆಕ್ಕ ಹಾಕ್ತಾ ಇದ್ದೀರಾ. ಹ್ಮ್. ಸಭೆನ ಏನಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ? ಸಭೆಯಲ್ಲಿರುವಂತಹ ವಿಶ್ವಾಸಿಗಳ ಆಶೀರ್ವಾದವನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಇದೇ ಅಲ್ವಾ ಸಭೆಯನ್ನ ಸ್ಪಿರಿಚುವಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಒಳ್ಳೆ ಸ್ಕೂಲಲ್ಲಿ ಏನು ಹೇಳ್ತಾರೆ ಗೊತ್ತಾ? ಹ್ಮ್. ಎಲ್ಲ ಮಕ್ಕಳು ಪಾಸ್ ಆಗುವುದೇ ಒಳ್ಳೆ ಸ್ಕೂಲು, ಹೌದು. ಇಲ್ವಾ? ಬಹಳ ಮಂದಿ ಇದ್ದಾರೆ, ಆದರೆ ಯಾರು ಪಾಸ್ ಆಗ್ತಾನೆ ಫೇಲ್ ಆಗ್ತಾನೆ ಗೊತ್ತಿಲ್ಲ. ಆದರೆ ಏರಿಯಾದಲ್ಲಿ ನನ್ನ ಸ್ಕೂಲ್ನಲ್ಲಿಯೇ ಕೂಟ ಅಧಿಕ, ಇದು ಕರೆಕ್ಟಾ? ಇಲ್ಲ. ಹಾಸ್ಪಿಟಲ್ ತಗೊಳ್ಳಿ, ಯಾಕೆ ಪ್ರೈವೇಟ್ ಹಾಸ್ಪಿಟಲ್ಗೆ ಜನ ಜಾಸ್ತಿ ಹೋಗ್ತಾರೆ? ಪ್ರೈವೇಟ್ ಹಾಸ್ಪಿಟಲ್ಗೆ ಯಾಕೆ ಜನ ಹೋಗ್ತಾರೆ? ಅಲ್ಲಿ ಹೋದರೆ ಒಳ್ಳೆ ಮೆಡಿಸಿನ್ ಸಿಗುತ್ತೆ, ಟ್ರೀಟ್ಮೆಂಟ್ ಸಿಗುತ್ತೆ, ಆ ರೀತಿ ಅವರು ನಂಬ್ತಾರೆ. ಸರಿನಾ? ಆದರೆ ಅದುವೇ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಸಿಗುತ್ತೆ, ಆದರೆ ಈ ಕ್ಲೀನೆಸ್ ಅಲ್ಲಿರಲ್ಲ, ಈ ಥರ ಒಂದು ಹಾಸ್ಪಿಟಾಲಿಟಿ ಅಲ್ಲಿ ಇರುವುದಿಲ್ಲ. ಆ ರೀತಿಯಾಗಿ ಇವರ ಒಂದು ನಂಬಿಕೆ ಆ ರೀತಿ ಇಟ್ಕೊಂಡಿದ್ದಾರೆ. ಸರಿನಾ? ಆದರೆ ಈ ಪ್ರೈವೇಟ್ ಹಾಸ್ಪಿಟ್ಲು ನೀನು ಅನ್ಕೊತಾನೆ ಅಂದರೆ, ನನ್ನ ಬಳಿಗೆ ಬರುವವರು, ಅವನು ಯಾವ ಮೈಂಡ್ ಸೆಟ್ ಬೇಕಾದ್ರೂ ಬರಲಿ, ಬರುವವರು ಇಲ್ಲಿ ಸಾಯಬಾರ್ದು. ಹ್ಮ್. ಯಾಕೆಂದರೆ ಗೌರ್ಮೆಂಟ್ಗೆ ಪ್ರತಿ ವರ್ಷ ಮುಗಿಬೇಕಾದ್ರೆ ಎಷ್ಟು ಪೇಷಂಟ್ಸ್ ಬಂದರು ಏನಾದರೂ ಎಂಬುದನ್ನು ಹೇಳಬೇಕಾದ್ರೆ ನಮ್ಮಲ್ಲಿ ಒಂದು ಮರಣ ಕೂಡ ಇಲ್ಲ ಎಂಬುದಾಗಿ ಅವ್ರು ಕೊಡಬೇಕು ಅಲ್ಲಿ. ಹ್ಮ್. ಸರಿನಾ? ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಂಗಲ್ಲ, ಸತ್ತೋದ್ರೆ ರೆಕಾರ್ಡ್ ಬರೆದಿಟ್ಟು ಹೋಗ್ತಾರಷ್ಟೇ. ಆದರೆ ಒಂದು ಸಭೆಯಲ್ಲಿ ಎಷ್ಟು ಆತ್ಮಗಳು ಪರಲೋಕಕ್ಕೆ ಹೋಗುತ್ತೆ ಅಂತ ಗೊತ್ತಾ? ಅವರು ಅಪಾತ್ರವಾಗಿ ಭೋಜನ ಮಾಡಿ ಸಾಯ್ತಾರಲ್ಲ. ಹ್ಮ್. ಹಾಗಾದ್ರೆ ನಿಮಗೆ ಭಾರ ಅಂತ ಒಂದಿರಬೇಕಲ್ವಾ? ಹ್ಮ್. ಸಭೆ ಎನ್ನುವಂಥದ್ದು, ಸಭೆ ಅಂದರೆ ಪಾಸ್ಟರ್ಸ್ ಬಗ್ಗೆ ಹೇಳ್ತಾ ಇಲ್ಲ, 5 ವಿಧವಾಗಿರುವ ಸೇವಕರನ್ನು ಸೇರಿ ಹೇಳ್ತಾ ಇದ್ದೀನಿ. ಒಂದು ಸಭೆ ಅಂತ ಹೇಳಿದ್ರೆ ಬೈಬಲ್ ಟೀಚರ್ ಇದ್ದಾರೆ. ಆ ಬೈಬಲ್ ಟೀಚರಿಗೆ ಬೈಬಲ್ ಸ್ಟಡಿ ವಾರಕ್ಕೆ ಒಂದು ತೆಗೆದ್ರೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಅವ್ರು ತೆಗಿತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಬೇಕಾದರೆ ಅವರು ಬಂದು ಸರಿಯಾದ ಬೈಬಲ್ ಟೀಚರ್ ಅಲ್ಲ. ಹ್ಮ್. ಆ ಬೈಬಲ್ ಟೀಚರ್ ಎಂಥವರಾಗಿರಬೇಕು ಅಂತ ಹೇಳಿದ್ರೆ, ಅಲ್ಲಿ ಬರುವವರನ್ನ ಮುಂದಿನ ಬೈಬಲ್ ಟೀಚರ್ ಆಗಿ ಮಾರ್ಪಡಿಸಿ ಸೇವಕನಾಗಿ ಮಾರ್ಪಡಿಸುವಷ್ಟು ಇರಬೇಕು ಅವರು. ಹ್ಮ್. ಒಬ್ಬ ಬೋಧಕನು ಕೆಳಗಿರುವವನನ್ನ, ಆ ವಿಶ್ವಾಸಿಗಳನ್ನ ಶಿಷ್ಯನನ್ನಾಗಿ ಮಾಡಿಸಿ ಅವರನ್ನು ಸೇವಕರಾಗಿ ಮಾರ್ಪಡಿಸಬೇಕು. ಹ್ಮ್. ಇವತ್ತು ಆ ಥರ ಇದೆಯಾ? ಅದುವೇ ಇಲ್ಲಿ ಪ್ರಶ್ನೆ. ಅಪಾತ್ರವಾದ ಭೋಜನ, ಅಪಾತ್ರವಾದ ಪಾನ ಇವತ್ತು ನೋಹ ಕಾಲದಲ್ಲಿ ಇದ್ದದಕ್ಕಿಂತ ಮೋಸ. ಹ್ಮ್. ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಇಸ್ರೇಲ್ ಜನಗಳು ಐಗುಪ್ತದಿಂದ ಹೊರಟು ಬರ್ತಾರೆ. ಅವರ ಬೀಳುವಿಕೆ ಎಲ್ಲಿ ಬರುತ್ತೆ ಅಂತ ನೋಡಿ. ಅವರು ಬಂದು 17ನೇ ಅಧ್ಯಾಯದಲ್ಲಿಯೇ ಅವರಿಗೆ ಊಟ ಇಲ್ಲ ಅಂತ ಕೇಳ್ತಾರೆ, ದೇವರು ಊಟ ಕೊಡ್ತಾರೆ. ಹ್ಮ್. ಅವರು ನೀರು ಕೇಳ್ತಾರೆ, ನೀರು ಕೊಡ್ತಾರೆ. ಅವರ ಬೀಳುವಿಕೆ ಎಲ್ಲಿ ಬರುತ್ತೆ ಅಂತ ನೋಡಿ. 32ನೇ ಅಧ್ಯಾಯದಲ್ಲಿ ಮೋಶೆ ಫಾಸ್ಟಿಂಗ್ ಪ್ರೇಯರ್ಗೆ ಹೋಗ್ತಾರೆ. ಹೋಗಿ ಕೆಳಗೆ ಬರೋದ್ರೊಳಗೆ ಇವರು ತಿಂದು ಕುಡಿದು ಆಡುವುದಕ್ಕೆ ಆರಂಭಿಸಿರ್ತಾರೆ.
ಅಷ್ಟಕ್ಕೆ ದೇವರು ಹೇಳಿದರು, ಈ ಜುನೆಗಳನ್ನ ನಾಶ ಮಾಡೋಣ, ಕ್ಲೋಸ್ ಮಾಡೋಣ ಇವರ ಬಳಿಯಲ್ಲಿ ಅಂತ. ಆಗ ಮೋಶೆ ಸ್ಥಳದಲ್ಲಿ ಹೋರಾಡ್ತಾರೆ ನಿಂತು. ಇವತ್ತು ಸಭೆ ತಿಂದು ಕುಡಿಯುತ್ತಾ ಆಡುವ ಸ್ಥಳವಾಗಿದೆಯಾ ಇಲ್ವಾ ಅಂತ ಮಾತ್ರ ಇಲ್ಲಿ ನೋಡೋಣ. ಸಭೆ ಬಂದೆ ಕಮನಿಯನ್ನ ತಿಂದು ಕುಡಿಯುವಂತ ಸ್ಥಳವಾಗಿದೆ, ಪರವಾಗಿಲ್ಲ, ಅದು ಓಕೆ, ಅದು ಸರಿಯಾಗಿದೆ ಅಂತ ನೋಡಬೇಕು. ಅದನ್ನ ಸರಿಯಾಗಿ ತಗೋತಾ ಇಲ್ಲ. ಎಲ್ಲ ಸಭೆಗಳ ಬಗ್ಗೆ ಹೇಳ್ತಿಲ್ಲ, 100ಕ್ಕೆ 98 ಸಭೆ ಹಂಗೆ ಇದೆ. 2 ಸಭೆ ಸರಿಯಾಗಿರುತ್ತೆ ಒಂದು ಏರಿಯಾದಲ್ಲಿ. ಅದು ಇರುವವರು ಸಂತೋಷ ಪಡರಿ, ನಾವೇ ಆ ಸಭೆ ಎಂಬುದಾಗಿ. ಸರಿಯಾಗಿರುವ ಕಮ್ಯುನಿಯನ್ ಕೊಡ್ತಾ ಇದ್ದೀನಿ, ಅಪಾತ್ರವಾಗಿ ಭೋಜನ ಮಾಡ್ತಾ ಇಲ್ಲ ನಾವು. ಹಿಂದೆಲ್ಲ ಸಭೆಗಳಲ್ಲಿ ಬಂದು ಶುದ್ಧೀಕರಣ ದಿನ ಅಂತ ಇರ್ತಾ ಇತ್ತು, ಇಂದಿನ ದಿನ. ಇವಾಗ ಅದಿಲ್ಲ, ನೇರವಾಗಿ ಕಮ್ಯುನಿಯನ್ನೇ. ಸೊ ಆ ರೀತಿ ಹೋಗೋದ್ರಿಂದ ಪರಿಸ್ಥಿತಿ ಹೆಂಗಾಗುತ್ತೆ ಅಂತ ಕೇಳುವುದಾದರೆ, ಸಭೆ ಅಪಾತ್ರವಾದ ಭೋಜನಕ್ಕೆ ಹೋಯ್ತು. ಓಕೆ, ರೈಟ್, ಇದು ಒಂದು. ಎರಡನೇದಾಗಿ, ಅಪಾತ್ರವಾಗಿ ಭೋಜನ ಮಾಡ್ತೀನಿ, ಆದರೆ ಆ ಸಭೆಯನ್ನು ನಡೆಸುವವರು ನನ್ನ ಸಭೆಯಲ್ಲಿ ಇಷ್ಟು ಮಂದಿ ಸ್ಪಿರಿಚುವಲ್ ಕ್ವಾಲಿಟಿ ಇಷ್ಟು ಇದೆ, ಇರುತ್ತೆ, ಇಲ್ಲ, ಹಿಂಗೆ ಇದ್ದಾರೆ, ಇವರನ್ನು ಸರಿ ಮಾಡಬೇಕು, ಹೇಗಾದರೂ ಕರೆಕ್ಟ್ ಮಾಡಬೇಕು ಅಂತ ಇದೆಯಾ ಅವ್ರಿಗೆ? HKL 34ರಲ್ಲಿ ದೇವ್ರು ಹೇಳ್ತಾರೆ, 5 ವಿಧವಾಗಿರುವ ಕುರಿಗಳು ಇದೆ ಅನ್ಬೇಡಿ ಅಂತ ಹೇಳ್ತಾರೆ. ಅಸ್ವಸ್ಥತೆ ಉಳ್ಳದ್ದು, ಅಂದರೆ ರೋಗ ಇರುವಂಥದ್ದು, ಗಾಯ ಉಳ್ಳದ್ದು, ದುರ್ಬಲವಾದದ್ದು, ಮುರಿಯಲ್ಪಟ್ಟಿದ್ದು, ಕಳೆದು ಹೋಗಿರುವಂಥದ್ದು, 5 ಹೇಳ್ತಾರೆ ಅಲ್ಲಿ. ಈ 5 ಎಲ್ಲ ಸಭೆಯಲ್ಲೂ ಇರುತ್ತೆ. ಮೊದಲು ಈ 5 ಇದೆಯಾ ಅಂತ ನಿಮಗೆ ಗೊತ್ತಾ? ಈ 5 ಸರಿ ಮಾಡದೆ ಹೆಂಗೆ ಕರ್ಕೊಂಡು ಹೋಗ್ತೀರಾ? ಒಂದು ಸ್ಕೂಲ್ನವನು 100% ಪಾಸ್ ಮಾಡಬೇಕು ಅಂತ ಅನ್ಕೋತಾನೆ. ಒಂದು ಹಾಸ್ಪಿಟಲ್ ಅವನು ಒಂದು ಮರಣ ಕೂಡ ಬರಬಾರ್ದು ಅಂತ ಬಯಸ್ತಾನೆ. ಆ ರೀತಿ ಇರುವಲ್ಲಿ ಒಂದು ಚರ್ಚ್ ಅಥವಾ ಆಲಯ ಹೆಂಗೆ ಅನ್ಸ್ಕೋಬೇಕು? ನನ್ನ ಆಲಯದಲ್ಲಿ ಬಂದಂತಹ ಒಬ್ಬ ನರಕಕ್ಕೆ ಹೋಗಬಾರ್ದು. ಅವರು ಪರಲೋಕಕ್ಕೆ ಹೋಗ್ತಾರೆ ಅಂತ ಏನು ಹೇಳ್ತೀರಾ? ದಶಮ ಕಾಣಿಕೆ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಾ, ನಮಗಿಂತ ನಮ್ಮ ದೇವರಿಗೆ ನಮ್ಮ ಜನಗಳು ಕೊಡುವುದು ಇದೆ, ಇಲ್ಲ ಅಂತ ಇಲ್ಲ. ನಮಗಿಂತ ಉಳಿದವರು ತಮ್ಮ ದೇವರುಗಳಿಗೆ ಅಧಿಕವಾಗಿ ಮಾಡ್ತಾರೆ. ಕೊಡುವುದರಿಂದ ಮಾತ್ರ ನೀವು ಪರಲೋಕ ರಾಜ್ಯಕ್ಕೆ ಹೋಗುತ್ತೀರಾ ಅಂತ ಕನ್ಫರ್ಮ್ ಇಲ್ಲ. ಐಶ್ವರ್ಯವಂತರು ಬಂದು ಕೊಡ್ತಾನೆ, ಒಬ್ಬ ಸುಂಕದವನು ಬಂದು ನಿಂತಿದ್ದಾನೆ, ಕೊಡೋದ್ರಿಂದ ನೀತಿವಂತನಾಗಿದ್ದಾನಾ? ಇಲ್ಲ ಅಲ್ವಾ? ಇವತ್ತು ಕೊಡುವಂತಹ ದಶಮ ಭಾಗವನ್ನು ಕರೆಕ್ಟಾಗಿ ಕೊಟ್ಟರೆ ಒಳ್ಳೆ ವಿಶ್ವಾಸ ಅವನು. ಇದು ಒಂದು ಗ್ರೂಪ್ ಇದೆ. ನಿಮಗೆ ಬೇಕಾಗಿರೋವರು, ಪಾಸ್ಟರ್ಗೆ ಒಳ್ಳೆ ಸೇವಕರು, ಒಳ್ಳೆ ಮರ್ಯಾದೆ ಕೊಡೋವರು, ಅವರು ಬಂದು ಇವರು ಏನು ಹೇಳಿದ್ರು ಅವರು ಮಾಡ್ತಾರೆ. ಅವರು ಬಹಳ ಕೇಳಿದ ಕೂಡಲೇ ಎಲ್ಲವನ್ನ ಮಾಡ್ತಾರೆ, ಅವರು ಪರಲೋಕಕ್ಕೆ ಹೋಗ್ತಾರೆ. ಹಿಂಗೆ ಹೋಗ್ತಾರೆ ಅವರು. ನನಗೆ ಒಳ್ಳೆಯವನಾಗಿರೋರು ಪರಲೋಕಕ್ಕೆ ಹೋಗೋದಿಲ್ಲ, ದೇವರಿಗೆ ಒಳ್ಳೆಯವನಾಗಿರೋನು ಮಾತ್ರ ಪರಲೋಕ ಹೋಗ್ತಾನೆ. ಒಂದು ವೇಳೆ ಅವರ ಕಾರ್ಯಗಳು ಕೆಲವೊಂದು ನನಗೆ ಆಗದೆ ಇರ್ಬೋದು, ಆದರೆ ಅವರು ದೇವರಿಗೆ ಸತ್ಯವಂತರಾಗಿದ್ದರೆ ಸಾಕು, ಇಲ್ವಾ? ಇವತ್ತು ಸಭೆ ಈ ಒಂದು ಮದುವೆ ಮಾಡಿಕೊಳ್ಳುತ್ತಾ ಕೊಡುತ್ತಾ ಈ ಸ್ಥಳದಲ್ಲಿಯೇ ಸಮಸ್ಯೆ ಇದೆ, ಉಣ್ಣುತ್ತಾ ಕುಡಿಯುತ್ತಾ ಈ ಸಮಸ್ಯೆ ಇದೆ, ಅಪಾತ್ರವಾದ ಭೋಜನ. ಹಾಗಾದ್ರೆ ಸ್ಪಿರಿಚುವಲ್ ಸ್ವಲ್ಪ ಗಮನಿಸಿದನ್ನ, ಭೋಜನ ಎನ್ನುವುದು ಉಪದೇಶವನ್ನು ಸೂಚನೆ ಮಾಡುತ್ತೆ. ಅನೇಕ ಭೋಜನಗಳ ತೃಪ್ತಿ ಹೊಂದಲಿಲ್ಲ ಎಂಬುದಾಗಿ 13ನೇ ಇಬ್ರಿಯರಿಗೆ ಬರೆದ ಪತ್ರಕ್ಕೆ ಹೇಳ್ತಾರೆ ಅವರು. ಸೊ ಭೋಜನ ಎನ್ನುವುದು ಉಪದೇಶವನ್ನು ಸೂಚನೆ ಮಾಡುತ್ತೆ. ಸಭೆ ಸರಿಯಾದ ಉಪದೇಶ ಕೊಡ್ತಾ ಇದೆಯಾ? ಪೌಲ ಹೇಳ್ತಾರೆ, ನೀವು ಕ್ರಿಸ್ತನಲ್ಲಿ ಮಲೆಕುಸಾಗಿರುವುದರಿಂದ ನಿಮಗೆ ಹಾಲನ್ನು ಉಣ್ಣಲು ಕೊಟ್ಟೆ. ನಿಮಗೆ ಗೊತ್ತಾ, ನೀವು ಯಾವ ಮಗುವಿಗೆ ಹಾಲು ಕೊಡ್ತಾ ಇದ್ದಾರೆ, ಯಾವ ಮಗುವಿಗೆ ಆ ಘನವಾದ ಆಹಾರವನ್ನು ಕೊಡ್ತಾ ಇದ್ದಾರೆ ಗೊತ್ತಾ ನಿಮಗೆ? ಅವ್ರು ಹೇಳ್ತಾರೆ, ನೋಡಿ ನೋಡಿ ಕೊಡ್ತಾರೆ. ಯೇಸು ಕ್ರಿಸ್ತನ ಬಳಿ ನೀವು ನೋಡೋದಾದ್ರೆ, ಫರಿಸಾಯರು ಸುದ್ದಿಕಾರರ ಬಳಿ ಮಾತಾಡ್ಬೇಕಾದ್ರೆ ಬೇರೆ ಥರ ಮಾತಾಡ್ತಾರೆ, ಶಿಷ್ಯರ ಬಳಿ ಮಾತಾಡ್ಬೇಕಾದ್ರೆ ಬೇರೆ ಥರ ಮಾತಾಡ್ತಾರೆ, ಸಾಮಾನ್ಯರ ಬಳಿ ಮಾತಾಡ್ಬೇಕಾದ್ರೆ ಬೇರೆ ಥರ ಮಾತಾಡ್ತಾರೆ. ಉಪದೇಶ ಮಾರ್ಪಡುತ್ತೆ, ಮಾರ್ಪಡಲ್ವಾ? ಒಂದು 5,000 ಮಂದಿಗೆ ರೊಟ್ಟಿ ಹಂಚ್ಕೊಡ್ಬೇಕಾದ್ರೆ ಆ ರೊಟ್ಟಿಯನ್ನು ಹಂಚಿಕೊಡ್ತಾರೆ, ಅವರು ಊಟ ಮಾಡ್ತಾರೆ. ಅದು ಹಸಿವು, ಜನಗಳು ಮನೆಗೆ ಹೋದ್ರು. ಆದರೆ 12 ಮಂದಿಯ ಬಳಿಯಲ್ಲಿ ರೊಟ್ಟಿ ಕೊಡಬೇಕಾದ್ರೆ ಒಂದು ಕಮ್ಯುನಿಯನ್ ಅಂತ ಹೇಳ್ತಾ ಇದ್ದಾರೆ, ಅದು ಒಡಂಬಡಿಕೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ರೊಟ್ಟಿ ಒಂದೇ, ಯಾವುದು ಕಮ್ಯುನಿಯನ್, ಯಾವುದು ಲೋಕ ಪ್ರಕಾರವಾಗಿರುವ ಆಹಾರದ ಡಿಫರೆನ್ಸ್ ಗೊತ್ತಾಗಬೇಕು. ಒಂದು ಹಡಗಲ್ಲಿ ಬರ್ತಾರೆ, ಬರ್ಬೇಕಾದ್ರೆ ಇವ್ರು ಹೇಳ್ತಾರೆ ಅಲ್ಲಿ, ಆ ಫರಿಸರ್ ಎನ್ನುವಂತಹ ರೊಟ್ಟಿಯ ಕುರಿತಾಗಿ ಹುಳಿ ಹಿಟ್ಟಿನ ಬಗ್ಗೆ ಎಚ್ಚರ ಉಳ್ಳವರಾಗಿರಿ. ಶಿಷ್ಯರು ಹೇಳ್ತಾರೆ, ನಾವಿವತ್ತು ರೊಟ್ಟಿ ತರಲಿಲ್ಲ ಎಂಬುದಾಗಿ ಅನ್ಕೊಂಡು ಅವ್ರು ಹೇಳ್ತಿದ್ದಾರೆ ಅಲ್ಲಿ, ಎಷ್ಟು ಮಂದಿಗೆ ಪ್ರಶ್ನೆ ಮಾಡಿದೆ? 5,000 ಮಂದಿಗೆ ಪ್ರಶ್ನೆ ಮಾಡಿಲ್ವಾ? ನಾನು ಹೇಳ್ಬೋದು ಎರುದು ಎನ್ನುವಂತಹ ಉಪದೇಶವನ್ನ ಶಿಷ್ಯರು ಬಳಿ ಮಾತಾಡಬೇಕಾದ್ರೆ ಉಪದೇಶವನ್ನು ಮಾತಾಡ್ತಾ ಇದ್ದಾರೆ. ಹಾಗಾದರೆ ಸಭೆ ಯಾರಿಗೆ ಏನು ಕೊಡಬೇಕು ಅಂತ ಗೊತ್ತಾಗಬೇಕಲ್ವಾ? ಒಂದು ಸ್ಕೂಲ್ಗೆ ಹೋಗೋದಾದರೆ ಒಂದು ಹಾಫ್ ಇಯರ್ ಒಳಗೆ, ಒಂದು 6 ತಿಂಗಳ ಒಳಗೆ ಒಬ್ಬ ಸ್ಟೂಡೆಂಟ್ನ ಕಾರ್ಯವನ್ನು ತಿಳ್ಕೊತಾರೆ, ಅವನು ಎಂಥವನು ಅಂತ ಅರ್ಥ ಮಾಡ್ಕೋತಾರೆ. ಹಾಫ್ ಇಯರ್ ಆದಮೇಲೆ ಈ ವೀಕ್ ಸ್ಟೂಡೆಂಟ್ಗೆ ಸ್ಪೆಷಲ್ ಅಟೆನ್ಷನ್ ಕೊಡೋದಕ್ಕೆ ಮುಂದಾಗ್ತಾರೆ. ಸ್ಪೆಷಲ್ ಕ್ಲಾಸ್ ಇಡೋದೆಲ್ಲ ಕೊಡ್ತಾರೆ ತಾನೆ? ಕೊಡ್ತಾರೆ. ಅವನನ್ನು ಬಂದು ಹೇಗಾದರೂ ಪಾಸ್ ಮಾಡಿಸ್ಬೇಕು ಅಂತ ಭಾವಿಸ್ತಾರೆ. ಆದರೆ ಅದುವೇ ಒಬ್ಬ 95, 98 ತೆಗೆಯೋವನ್ನ ಇನ್ನೂ ಸ್ಪೆಷಲ್ ಅಟೆನ್ಷನ್ ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ, ಅವನ ಸ್ಟೇಟ್ ಫಸ್ಟ್ ತೆಗಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಒಂದು ಜವಾಬ್ದಾರಿ ಅಂತ ಒಂದು ಇದೆ ಅಲ್ವಾ? ಹಾಗಾದರೆ ನನಗೆ ಆತ್ಮದ ಮೇಲೆ ಏನು ಜವಾಬ್ದಾರಿ ಇದೆ? ನಾನು ತಾನೇ ಕೇರ್ ತಗೋಬೇಕು ಅವನನ್ನು. ನನ್ನ ನಂಬಿತಾನೆ ಕೊಟ್ಟಿದ್ದಾರೆ ದೇವರು.
ಒಬ್ಬ ಹುಡುಗನು ಫೇಲ್ ಆದರೆ ಮತ್ತೆ ಪಾಸ್ ಮಾಡುವುದಕ್ಕೆ ಅವಕಾಶ ಇದೆ ಮುಂದಿನ ವರ್ಷ. ಇವಾಗ ಕೂಡ ಮುಂದಿನ ವರ್ಷ ಇಲ್ಲ, ತಕ್ಷಣ ಬರಿಬೋದು ಅಂತ ಹೇಳಿದ್ದಾರೆ. ಒಂದು ಸೆಮಿಸ್ಟರ್ ಹೋದ್ರೆ ಏನು ಸೆಮಿಸ್ಟರ್ ಬರಿಬೋದು ನೀವು. ಒಂದು ವೇಳೆ ಬರುವಿಕೆಯಲ್ಲಿ ಕೈ ಬಿಡಲ್ಪಟ್ಟರೆ ಏನು ಮಾಡ್ತೀರಾ? ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಿಡಿಸೋಳಗೆ. ಹಾಗಾದ್ರೆ ನನ್ನ ಬಳಿ ಕೊಡಲ್ಪಟ್ಟಂತಹ ಜವಾಬ್ದಾರಿ ಇಷ್ಟು ದೊಡ್ಡದ್ದು. ಅವನ ಕೃತ್ಯಕ್ಕೆ ತಕ್ಕ ಪ್ರತಿಫಲ ನನ್ನ ಸಂಗಡ ಬರುತ್ತೆ. ಹಾಗಾದ್ರೆ ನಾನು ಬಂದು ಈ ಕೃತ್ಯಕ್ಕೆ ತಕ್ಕ ಪ್ರತಿಫಲವನ್ನು ಪಡಿಬೇಕು. ಹೆಂಗೆ ಪಡಿಬೇಕು ನಾನು? ಇವತ್ತು ಸಭೆಯ ಬಹಳ ಮೋಸವಾಗಿರುವಂಥ ಕಂಡೀಷನ್. ಸಭೆ ತಿನ್ನುವುದರಲ್ಲಿಯೂ ಸರಿ ಇಲ್ಲ, ಕುಡಿಯೋದ್ರಲ್ಲೂ ಸರಿ ಇಲ್ಲ. ಇದು ಏನು ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ ಕಮ್ಯುನಿಯನ್ ಬಗ್ಗೆ ಹೇಳ್ತಾ ಇದೆ. ಅನಂತರ ಉಪದೇಶವನ್ನು ಸೂಚನೆ ಮಾಡುತ್ತೆ. ಅನಂತರ ಮದುವೆ ಮಾಡಿಕೊಳ್ಳುತ್ತಾ ಕೊಡುತ್ತಾ ಮೊರಾಲಿಟೀಸ್. ಇವತ್ತು ಸಭೆ ಬಹಳ ಮೋಸವಾದ ಸ್ಥಿತಿ. ಸಭೆ ಅಂದರೆ ಈ ಡಿನಾಮಿನೇಷನ್ ಆ ಡಿನಾಮಿನೇಷನ್ ಅಂತ ಹೇಳ್ತಾ ಇಲ್ಲ, ನಾನು ಜನಗಳನ್ನು ಹೇಳ್ತಾ ಇದ್ದೀನಿ. ವಿಶ್ವಾಸಿನೇ ಚರ್ಚ್. ಹಾಗಾದರೆ ಜನಗಳ ಒಳಗೆ, ವಿಶ್ವಾಸಿಗಳ ಒಳಗೆ ಯಾವುದು ಸರಿ, ಯಾವುದು ತಪ್ಪು, ಯಾವ ರೀತಿ ಕಮ್ಯುನಿಯನ್ ತೆಗೆಯಬೇಕು, ಯಾವ ಉಪದೇಶವನ್ನು ಕೇಳಬೇಕು, ನೀವು ಯೋಚನೆ ಮಾಡಿ ನೋಡಿ. ಒಂದು 100 ವರ್ಷ ಹಿಂದೆ ಬಂದಂತಹ ಕೊಕೊಕೋಲಾ ಒಂದು ಹಳ್ಳಿಯವರೆಗೂ ರೀಚ್ ಆಗಿದೆ ಅಲ್ವಾ? ರೀಚ್ ಆಗಿದೆಯಾ ಇಲ್ವಾ? ಎಲ್ಲ ಮೂಲೆ ಮೂಲೆಗೂ ರೀಚ್ ಆಗಿ ಎಲ್ಲ ಸ್ಥಳಕ್ಕೂ ರೀಚ್ ಆಯಿತು ತಾನೇ. ಒಂದು ನೀವು ಯೂಸ್ ಮಾಡುವ ಸೆಲ್ ಫೋನ್ ಬಂದು 50 ವರ್ಷ ಮಾತ್ರ ಆಗಿದೆ ಅಲ್ವಾ? ಸೆಲ್ ಫೋನ್ ಇಲ್ಲದಿರುವ ಗ್ರಾಮ ಮನುಷ್ಯ ಇಲ್ಲಿ ಎಲ್ಲ ಕಡೆ ಇದೆ. ಮಕ್ಕಳವರೆಗೂ ಸೆಲ್ ಫೋನ್ ಯೂಸ್ ಮಾಡ್ತಾ ಇದ್ದಾರಾ? ಮಗುಗೂ ಗೊತ್ತಾಗುತ್ತೆ ಯೂಸ್ ಮಾಡೋದು ಹೆಂಗೆ ಅಂತ ಅಲ್ವಾ? ಇನ್ನು ನೀವು ಹೇಳ್ತಾ ಇದ್ದೀರಾ ಯೇಸು ರೀಚ್ ಆಗಿರುವ ಗ್ರಾಮ ಇದೆ. ಯೇಸು ರೀಚ್ ಆಗಿರುವ ಪ್ರಾಬ್ಲಮ್ ಯಾರ ಬಳಿಯಲ್ಲಿ? ನಮ್ಮ ಹತ್ರ. ಪ್ರಾಬ್ಲಮ್ ಯೇಸು ಬಳಿ ಅಲ್ಲ. ಹೌದು, ಪ್ರಾಬ್ಲಮ್ ನಮ್ಮ ಹತ್ರ ಇದೆ. ಹೌದು. ನಾವು ಬಂದು ಈಗ ಸೆಲ್ ಫೋನ್ ಕಂಪನಿಯವರು ಇದ್ದಾರೆ, ಅವರು ಒಂದು ವರ್ಷನ್ ಮುಂದೆ ಬಿಡ್ತಾರೆ. ಯಾವತ್ತಾದರೂ ತೃಪ್ತಿಯಾಗಿದ್ದಾರೆ ಅವರು? ಇಲ್ಲ. ಒಂದು ವರ್ಷನ್ನ ಬಿಟ್ಟು ಓಕೆ ಸೂಪರ್ ವರ್ಷನ್ ಅಪ್ಪ ಸಾಕು ಬಿಟ್ಬಿಡಿ ಎಂಬುದಾಗಿ ಹೇಳಿದಾರಾ? ಇಲ್ಲ. ಸ್ಯಾಟಲೈಟ್ ಕಳಿಸ್ತೀವಿ, ತೃಪ್ತಿ ಆಗ್ತೀವಾ? ಇಲ್ಲ. ಲೋಕದವನು ಎಲ್ಲಾದ್ರೂ ತೃಪ್ತಿ ಹೊಂದ್ತಾ ಇದ್ದಾನಾ? ಇನ್ನು ನೆಕ್ಸ್ಟ್ ವರ್ಷನ್ ಅಂತ ಅವನು ಯೂಸ್ ಮಾಡ್ತಾನೆ ಇದ್ದಾನೆ ಅಲ್ವಾ? ನೀವು ಒಂದು ಗಾಸ್ಪಲ್ ಅನ್ನ ಹೇಳಿ ಇಬ್ಬರು ರಕ್ಷಣೆ ಹೊಂದುವುದಾದರೆ ನೀವು ಹೋಗಿ ಮಲ್ಕೊಂತೀರಲ್ವಾ? ಪೇತುರ ಅತ್ತೆಗೆ ಜ್ವರ ಬಂತು, ಸ್ವಸ್ಥತೆ ಉಳ್ಳವರಾದರು. ಯೇಸು ಅದನ್ನಿಟ್ಟೆ ಅವರಲ್ಲಿ 10 ದಿನ ಓಡಿಸ್ಬೋದಿತ್ತಲ್ವಾ? ಹೌದಲ್ವಾ? ಅದೇ ಊರಲ್ಲಿ 10 ದಿನ ಅವರು ಓಡಿಸ್ಬೋದಾಗಿತ್ತು. ಆದರೆ ಯೇಸು ಮರುದಿನ ಬೇರೆ ಊರಿಗೆ ಹೊರಟೋದರು. ಶ್ರೇಷ್ಠ ಹೋರಾಟವನ್ನು ಹೋರಾಡಿದೆ, ಓಟವನ್ನು ಕಡೆಗಾಣಿಸಿದೆ. ಓಡುತ್ತಲಿರಬೇಕು ಅಂತಿದೆ ಅಲ್ವಾ? ಇವತ್ತು ನಮಗೆ ಬಂದು ಒಂದು ತೃಪ್ತಿ, ಒಂದು ಸ್ಯಾಟಿಸ್ಫ್ಯಾಕ್ಷನು ಸಾಕು ಎನ್ನುವಂಥ ಭಾವನೆ. ಸೈತನ್ನೇ ಕೆಲಸ ಮಾಡೋವನು 7 ದಿನ ಕೆಲಸ ಮಾಡ್ತಾನಲ್ವಾ? 24 ಅವರ್ಸ್ ಕೆಲಸ ಮಾಡ್ತಾ ಇದ್ದಾನೆ. ತಕ್ಷಣ ಒಬ್ರು ಹೇಳ್ತಾರೆ, ಆ 24 ಅವರ್ಸ್ ಮನುಷ್ಯ ಕೆಲಸ ಮಾಡೋಕ್ಕಾಗುತ್ತಾ? 24 ಅವರ್ಸ್ ಸೈತನಿಗಿರುವಂತಹ ಮನುಷ್ಯರು ಶಿಫ್ಟ್ ಹಾಕಿ ಅವ್ರು ಕೆಲಸ ಮಾಡ್ತಾರೆ ವಿಭಾಗಿಸಿ. ದೇವ ಮನುಷ್ಯರು ಮಾಡ್ತಾ ಇದ್ದೀವಾ? ನಾವೇನು ಮಾಡ್ತಾ ಇದ್ದೀವಿ? ಲೋಕದವನಿಗಿಂತ ಕಡಿಮೆ ಅವರ್ಸ್ ಕೆಲಸ ಮಾಡ್ತಾ ಇದ್ದೀವಿ. ನರಕಕ್ಕೆ ಕರೆದುಕೊಂಡು ಹೋಗುವವನು ಇಷ್ಟೊಂದು ಕೆಲಸ ಮಾಡಬೇಕಾದ್ರೆ ಸಿನಿಮಾ ಹಾಕಿ ಆ ಜೊನ್ನೆಗಳನ್ನು ಬಂದು ಕವರ್ ಮಾಡ್ತಾನೆ. ಒಂದು ಆ್ಯಪ್ನ ನೋಡಿ ಆ್ಯಪ್ನ ಕೊಡ್ತಾನೆ. 24 ಅವರ್ಸ್ ಸಿನಿಮಾ ಓಡ್ತಾ ಇದೆ, TV ಓಡ್ತಾ ಇದೆ. 24 ಅವರ್ಸ್ ಕುಳಿತು ಮಾಡ್ತಾನೆ ಇದ್ದಾರೆ ಅವರು. ನಮಗೆ ಆ ದಾಹ ಆದರೂ ಬರಬೇಕಲ್ವಾ? ಒಂದನ್ನು ಮಾಡಿದ್ದೀವಿ, ತೃಪ್ತಿ ಆಗೋಯ್ತು. ಇವತ್ತಿನ ಪ್ರೋಗ್ರಾಮ್ ಹೋಯ್ತು. ನನಗೆ ಅನಿಸುತ್ತೆ ಎಷ್ಟೇ ಮಾಡಿದ್ರು ನೀವಿನ್ನೂ ಫ್ರೀಯಾಗೇ ಇದ್ದೀರಾ. ಇನ್ನೂ ಯೇಸುವಿಗೆ ಮಾಡಬೇಕಾದ್ರೆ ಎಷ್ಟೊಂದಿದೆ. ನನ್ನ ಮಟ್ಟಿಗೆ ಒಬ್ಬ ಇವಾಂಜಲಿಸ್ಟ್ ಆಗಿ, ಒಬ್ಬ ಟೀಚರ್ ಆಗಿ ನನ್ನ ಮಟ್ಟಿಗೆ ಏನು ಮಾಡೋಕ್ಕಾಗುತ್ತೋ ನಾನು ಮಾಡ್ತಾನೆ ಇರಬೇಕು ಅಂತ ಭಾವಿಸ್ತೀನಿ. ಹಲವು ಸಂದರ್ಭ ಏನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ಈ ಸಮಯವನ್ನು ಬಹಳ ವೇಸ್ಟ್ ಮಾಡ್ತಾ ಇದ್ದೀವಿ. ನಾವು ಬಹಳ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ನಾವು. ಯಾಕೆಂದರೆ ಸ್ವಲ್ಪ ಕಾಲ ಮಾತ್ರ ಇರ್ತೀವಿ. ರೆಸ್ಟ್ ಬೇಕು, ಖಂಡಿತ ರೆಸ್ಟ್ ಬೇಕು. ಒಂದು ದಿನಕ್ಕೆ 6 ತಾಸು 8 ತಾಸು ನಿದ್ದೆ ಬೇಕು, ಅದು ಬೇಕು. ಯೇಸು ನಮ್ಮನ್ನು ಆ ರೀತಿಯಾಗಿ ಹಂಗೆಲ್ಲ ಹೇಳಲಿಲ್ಲ. ನಿದ್ದೆ ಮಾಡೋ ಟೈಮಲ್ಲಿ ನಿದ್ದೆ ಮಾಡಬೇಕು, ಊಟ ಮಾಡಬೇಕು, ಉಪವಾಸ ಇರಬೇಕು, ಉಪವಾಸ ಇರಿ. ಉಳಿದ ಸಮಯ ಕೆಲವು ಸೇವಕರನ್ನ ನೋಡೋದಾದ್ರೆ ಹಾಗೇ ವಾರಕ್ಕೆ ಒಮ್ಮೆ ಸೇವೆ 2 ತಾಸು 3 ತಾಸು ಮುಗಿಸಿ ಅಷ್ಟೇ. ಅಂಥ ಸಭೆಗಳು ಹೋಗಲ್ಲ, ಕಷ್ಟ. ಇಲ್ಲೇನಂದ್ರೆ ಬದರ್ ಈಗ ಕ್ವಾಂಟಿಟಿಗಿಂತ ಕ್ವಾಲಿಟಿನೇ ಬಹಳ ಮುಖ್ಯ. ಇಲ್ಲಿ ಕ್ವಾಲಿಟಿ ಬಗ್ಗೆ ಯಾರಿಗೂ ಚಿಂತೆನೇ ಇಲ್ಲ. ಅವರಿಗೆ ಬಂದು ಕ್ವಾಂಟಿಟಿ ಮುಖ್ಯ ಆಗಿದೆ. ಅಂದರೆ ನಾನು ಹೇಳುವುದು ರಾಂಗ ತಗೋಬಾರ್ದು ಯಾರು. ಒಬ್ಬ ಸ್ನೇಹಿತರೊಂದಿಗೆ ಹೋಗ್ತಾ ಇದ್ದೆ. ಆ ಸ್ನೇಹಿತರು ಹೇಳಿದ್ರು, ಈ ಒಂದು ವಸ್ತು 100 ರೂಪಾಯಿ ಅಧಿಕವಾಗಿದೆ, ಆದರೆ ಅದನ್ನು ತಗೊಳ್ಳಿ ಅಂತ ಹೇಳಿದ್ರು. ನಾನು ಹೇಳಿದೆ, ಇದಕ್ಕೆ ನಾನು 2 ತಗೊಂಡ್ಬಿಡ್ತೀನಿ ಅದರಲ್ಲಿ ಅಂತ. ಅವ್ರು ಹೇಳಿದ್ರು, ಇಲ್ಲ ಬ್ರದರ್, ಇದನ್ನು ನೀವು ತಗೊಳ್ಳಿ, ನೀವು ಅದನ್ನು 100 ರೂಪಾಯಿ 200 ರೂಪಾಯಿ ಅಂತ ನೋಡಬೇಡಿ, ಅದನ್ನು ತಗೊಳ್ಳಿ ಅಂತ ಹೇಳಿದ್ರು. ಸರ್ ಅವ್ರು ಹೇಳಿದ್ರು ಅಂತ ಹೇಳಿ ತಗೊಂಡೆ. ಆದರೆ ನಾನು ಬಂದು 2 ಪಡೆಯುವಂಥ ಕ್ವಾಲಿಟಿನೂ ಈ ಒಂದು ಕ್ವಾಲಿಟಿ ಡಿಫ್ರೆನ್ಸ್ ಆಗಿರುತ್ತೆ ಖಂಡಿತ.
ಎಲ್ಲದರಲ್ಲೂ ಡಿಫರೆನ್ಸ್ ಇದೆ. ಹೌದು. ನಾನು ಇದನ್ನೇ ಹಾಕ್ಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ಒಂದು ಕ್ವಾಲಿಟಿ. ಹ್ಮ್. ಲೋಕದವನು ಬಂದು ಆಡಂಬರವಾಗಿರುವುದು ಬೇರೆ, ಹ್ಮ್. ಆದರೆ ಪರ್ಫೆಕ್ಟ್ ಆಗಿರುವುದು ಬೇರೆ. ಹ್ಮ್. ಚರ್ಚು ಆಡಂಬರವಾಗಿರೋಕೆ ಬಯಸ್ತಾ ಇದೆ. ಹ್ಮ್. ಸಭೆ ದೊಡ್ಡದಾಗಿರಬೇಕು, ಸಭೆಲಿರುವುದು ದೊಡ್ಡದಾಗಿರಬೇಕು. ಇವತ್ತು ನಾವು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ ಇಟ್ಕೊಳ್ಳಿ, ಇಷ್ಟು ಇನ್ಫ್ರಾಸ್ಟ್ರಕ್ಚರ್ನ ನಾವು ಮಾಡಿ ಇಲ್ಲಿ ಗಾಡ್ ಇಲ್ಲ ಅಂದರೆ ಇಷ್ಟು ವೇಸ್ಟು. ಗಾಡ್ ಮಾತ್ರ ಇಲ್ಲಾಂದ್ರೆ ಎಲ್ಲ ವೇಸ್ಟು ಹ್ಮ್. ಇಲ್ವಾ? ಸರ್, ಇನ್ಫ್ರಾಸ್ಟ್ರಕ್ಚರ್ ಸ್ವಲ್ಪ ಕಡಿಮೆನೇ ಇರಲಿ, ನಾವು ನಮ್ಮ ಸೌಲಭ್ಯಕ್ಕೆ ಇಷ್ಟು ಅಂತ ಮಾಡ್ತೀವಿ. ಆದರೆ ದೇವರಾತ್ಮನು ಸಂಚರಿಸಿದರೆ ಇದು ದೊಡ್ಡ ವಿಷಯನೇ ಅಲ್ಲ. ಅದು ನನ್ನ ಬಳಿ ಬರೀ ಕವಣೆ ಕಲ್ಲು ಮಾತ್ರ ಇದೆ, ಆದರೆ ದೇವರ ಜೊತೆ ಇದ್ದಾರೆ ಅಂದರೆ ಗೋಲಿಯತ್ನ ಹೊಡಿತೀನಿ ನಾನು. ಹೌದು. ಆದರೆ ನನ್ನ ಬಳಿ ಗೋಲಿಯತ್ಗೆ ಈಕ್ವಲ್ ಆಗಿ ಖಡ್ಗವಿದೆ, ಆದರೆ ಸೌಲನಾಗಿದ್ದು ಕರ್ತನು ಇಲ್ಲದಿದ್ದರೆ ನಾನು ಭಯಪಟ್ಟೇ ಇರಬೇಕು. ಖಂಡಿತ. ಸೊ ಈ ಡಿಫ್ರೆನ್ಸ್ ಚರ್ಚಿಗೆ ಗೊತ್ತಾಗಬೇಕು. ಹ್ಮ್. ಸಭೆ ಇನ್ನು ಮುಂದೆ ಲೋಕಕ್ಕಿಂತಲೂ ಅಧಿಕ ಸಮಯ ಕೆಲಸ ಮಾಡಬೇಕು. ಒಂದು ಪ್ರೈವೇಟ್ ಕಂಪನಿಯ ಮಾಲೀಕರು ಈ ರೀತಿ ಹೇಳ್ತಾರೆ, ಒಂದು ದಿನಕ್ಕೆ 10 ರಿಂದ 12 ತಾಸು ಕೆಲಸ ಮಾಡಿದ್ರೆ ಮಾತ್ರ ಬರುವ ದಿನಗಳಲ್ಲಿ ಕುಟುಂಬವನ್ನು ಕಾಪಾಡಕ್ಕೆ ಸಾಧ್ಯ ಅಂತ ಹೇಳಿದ್ರು. ಬಹಳ ಜನ ಕ್ರಿಟಿಸೈಸ್ ಮಾಡಿದ್ರು ಅವರನ್ನ. ಹ್ಮ್. ನೀವೇನು 10 ತಾಸು 12 ತಾಸು ಕೆಲಸ ಮಾಡಕ್ಕೆ ಹೇಳ್ತೀರಂತ. ಅದು ಬಂದು ಕಾರ್ಮಿಕರು ಜಾಸ್ತಿ, ಅದು ಅವರ ಇಷ್ಟ, ಅವ್ರು ಏನು ಹೇಳಕ್ಕೆ ಬರ್ತಾರೆ. ನಾನು ಹೇಳ್ತೀನಿ, ಕರ್ತನಿಗೋಸ್ಕರವಾಗಿ ಅವರಿಗಿಂತ ಅದೇ ಕೆಲಸ ಮಾಡೋ ಸ್ಥಳದಲ್ಲಿ ಇದ್ದೀವಿ. ಹ್ಮ್. ಖಂಡಿತ ಕೆಲಸ ಮಾಡಬೇಕು, ಹ್ಮ್. ಬಹಳ ಮಾಡಬೇಕು. ಹ್ಮ್. ಸಭೆಯ ಕ್ವಾಲಿಟಿ ನೋಡಬೇಕು. ನಮ್ಮ ಬಳಿ ಕೊಟ್ಟಿರುವ ಆತ್ಮ ಕರ್ತನು ಬರುವಾಗ ಒಂದು ಮಿಸ್ ಆಗಲಿಲ್ಲ. ದೇವರೇ ತಗೊಳ್ಳಿ, ನೀವು ಕೊಟ್ಟಿದ್ದು ಹಾಗೇ ಇದೆ. ಈ ಪರ್ಫೆಕ್ಷನ್, ಹ್ಮ್. ಆ ಒಂದು ಕಾರ್ಯವು ಮನಸ್ಸಿಗೆ ಬರಬೇಕು. ಈ ರೀತಿ ಬರುತ್ತೆ ಅಂತ ಕೇಳಿದ್ರೆ ಬರುತ್ತೆ. ಹ್ಮ್. ಯೇಸು ಹೇಳ್ತಾರೆ, ನೀವು ನನಗೆ ಕೊಟ್ಟದರಲ್ಲಿ ಒಬ್ಬನನ್ನು ಬಿಟ್ಟರೆ ಬರೀ ಯಾರು ನಾನು ಕಳ್ಕೊಂಡಿಲ್ಲ. ಅವ್ರು ಹೇಳಿದ್ರು ನನ್ನ ಬಳಿ 11 ಕರೆಕ್ಟ್ ಆಗಿದೆ ಅಂತ ಹೇಳಿದರು. ಹ್ಮ್. ಆ ರೀತಿಯಾಗಿ ನನ್ನ ಚರ್ಚ್ ಇದೆಲ್ಲ ಪರ್ಫೆಕ್ಟಾಗಿ ಹೋಗಬೇಕು. ಆ ರೀತಿ ಆ ನಿಶ್ಚಯ ನಮಗೆ ಬರುವುದಾದರೆ ನಾವೇ ಬರುವಿಕೆಯಲ್ಲಿ ಹೋಗುವಂಥ ಸಭೆಯಾಗಿರ್ತೀವಿ. ಓಕೆ ಬ್ರದರ್, ಬಹಳ ಸುಂದರವಾಗಿ ಬ್ರದರ್ ಈ ಒಂದು ಸಂಚಿಕೆಯಲ್ಲಿ ನೋಹನ ದಿವಸಗಳಲ್ಲಿ ಮುಖ್ಯವಾಗಿ ಸಭೆಯ ಕುರಿತಾಗಿ ಬಹಳ ವಿವರವಾಗಿ ಹೇಳಿದ್ರಿ. ಈ ದಿವಸಗಳಲ್ಲಿ ಯಾವ ರೀತಿಯಾಗಿ ಸಭೆಯು ಆ ದೇವರನ್ನು ಮೆಚ್ಚದ ರೀತಿಯಾದಂಥ ಕಾರ್ಯಗಳನ್ನು ಮಾಡುತ್ತಾ ಇದೆ, ಯಾವ ರೀತಿಯಾಗಿ ದೇವರು ಮೆಚ್ಚುವಂಥ ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಒಂದು ಸಂಚಿಕೆ ಹೇಳ್ಕೊಟ್ರಿ. ಈ ಒಂದು ಸಂಚಿಕೆಗೆ ಬಂದಿದ್ದಕ್ಕೆ ಬಹಳ ಸಂತೋಷ. ಪ್ರೈಸ್ ಲಾರ್ಡ್.